ವೆಲ್ಕಮ್ ಟು ರಾಘು ಝೋನ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಫಿಶ್ ಫ್ರೈ. ನನ್ನೆಲ್ಲ ಪ್ರೀತಿಯ ವ್ಯೂಯರ್ಸ್ಗಳು ಫಿಶ್ ಫ್ರೈ ಮಾಡೋದು ಹೇಗೆ ಅಂತೇಳಿ ಭಾಳಷ್ಟು ಜನ ಕೇಳಿದರು. ಹಾಗಾಗಿ ಅವ್ರಿಗೋಸ್ಕರನೇ ಇವತ್ತು ನಾನು ಒಳ್ಳೆ ಫಿಶ್ ಫ್ರೈ ಮಾಡೋದು ಹೇಗೆ ಅಂತೇಳಿ ತಿಳಿಸೋಣ ಅಂತ ಇದ್ದೀನಿ. ಹಾಗೆ ಎಲ್ಲ ಹೇಳ್ತಿದ್ರು ತವಾದಲ್ಲೆಲ್ಲ ಅಂಟ್ಕೊಳ್ಳುತ್ತೆ ಫಿಶ್ ಫ್ರೈ ಮಾಡಬೇಕಾದ್ರೆ, ಮಸಾಲೆ ಕೂಡ ಫಿಶ್ಗೆ ಚೆನ್ನಾಗಿ ಅಂಟ್ಕೊಂಡಿರಲ್ಲ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ದಿಲ್ಲಲ್ಲ ಅಂತ. ಆದರೆ ನಾನು ಮಾಡೋ ಫಿಶ್ ಫ್ರೈ ಡೆಫಿನೆಟ್ ಆಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಹಾಗೆ ತವ ಕೂಡ ಯಾವುದೇ ರೀತಿಯಾಗಿ ಅಂಟ್ಕೊಂಡಿರಲ್ಲ, ಎಲ್ಲ ಫಿಶ್ಗೆ ಕೋಟೆಡ್ ಆಗಿರುತ್ತೆ. ಬನ್ನಿ ಈಗ ಯಾವ ಫಿಶ್ ತೊಗೊಂಡಿದ್ದೀನಿ, ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಫಿಶ್ ಫ್ರೈ ಮಾಡೋದಕ್ಕೆ ಯಾವ ಫಿಶ್ನ ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ಏಂಜಲ್ ಫಿಶ್ ಅಂತೇಳಿ. ಅಂಜಲ್ ಫಿಶ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಇದು ಬಂದ್ಬಿಟ್ಟು ಇದರಲ್ಲಿ ಸಿಂಗಲ್ ಬೋನ್ ಇರುತ್ತೆ. ಈ ರೀತಿಯಾಗಿ ನೋಡಿ, ಇದು ಮಕ್ಕಳು ಕೂಡ ಆರಾಮಾಗಿ ಸಿಂಗಲ್ ಬೋನ್ನ ತೆಗೆದು ತಿನ್ಬೋದು. ಅದಕ್ಕೋಸ್ಕರ ನಾನು ಈ ಫಿಶ್ನ ತೊಗೊಂಡಿದ್ದೀನಿ. ಇದನ್ನ ಸ್ಲೇಸ್ ಆಗಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಇದು ಕರೆಕ್ಟಾಗಿ 750 ಗ್ರಾಮ್ ಅಂದರೆ 3/4 kg ಅಷ್ಟು ಇದೆ. ಇದನ್ನ ಇಂಗ್ಲೀಷ್ನಲ್ಲಿ ಕಿಂಗ್ ಫಿಶ್ ಕೂಡ ಅಂತ ಕರೀತಾರೆ. ಇದಕ್ಕೀಗ ಒಂದು ಮಸಾಲೆ ಮಾಡಬೇಕಾಗತ್ತೆ, ಅಂದರೆ ಕೋಟಿಂಗ್ಗೋಸ್ಕರ. ಬನ್ನಿ ಈಗ ಆ ಮಸಾಲೆ ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಫಿಶ್ ಫ್ರೈ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಈಗ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 10 ಬೆಳ್ಳುಳ್ಳಿ ಎಸಳು ಹಾಗೂ 1 ಇಂಚು ಶುಂಠಿ ಹಾಗೂ 10 ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲಾನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ನಾನು ಅರಿಶಿಣ ಪುಡಿನ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ನಾನು ಮೆಣಸನ್ನ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪುಡಿಯನ್ನು ತೊಗೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಅರ್ಧ ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ, ಅದನ್ನು ಹಿಂಡಿ ಇಟ್ಕೊಂಡಿದ್ದೀನಿ ನೋಡಿ, ಅದು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಕಾರ್ನ್ಫ್ಲವರು ಹಾಗೂ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದು ಕೂಡ ಇದ್ರ ಜೊತೆನೆ ಹಾಕ್ತಾ ಇದ್ದೀನಿ. ಮತ್ತೆ 2 ಸ್ಪೂನಷ್ಟು ನಾನು ಆಯಿಲ್ನ ತೊಗೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲ್ನ, ಅದು ಕೂಡ ಇದ್ರ ಜೊತೆ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಉಪ್ಪು ಬೇಕಾಗುತ್ತೆ ಇದಕ್ಕೆ, ಹಾಗಾಗಿ 1 ಸ್ಪೂನ್ ಉಪ್ಪನ್ನ ಇದ್ರ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಉಪ್ಪು ಸ್ವಲ್ಪ ಮುಂದೆ ಇರಬೇಕು, ಟೇಸ್ಟ್ ಮಾಡಿ ನೋಡಿದಾಗ ಆವಾಗಲೇ ಫಿಶ್ಗೆಲ್ಲ ಒಳಗಡೆ ಚೆನ್ನಾಗಿ ಎಳ್ಕೊಳಕ್ಕಾಗುತ್ತೆ. ನಾವು ಬರೀ ಮಸಾಲೆಗಷ್ಟೇ ಉಪ್ಪು ನೋಡಿದ್ರೆ ಆಗಲ್ಲ, ನಾವು ಕೋಟಿಂಗ್ ಮಾಡ್ತಾ ಇದೆಯಲ್ಲ, ಫಿಶ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗೆ ಇದು ರುಬ್ಬೋದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕೋಬೇಕಾಗುತ್ತೆ ನೀರು ಪೇಸ್ಟ್ಗೋಸ್ಕರ. ಬನ್ನಿ ಈಗ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಕೋಟಿಂಗ್ಗೋಸ್ಕರ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ರಲ್ಲ ಎಲ್ಲ ಮಸಾಲೆನ ಈ ರೀತಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಫಿಶ್ಗೆ ಒಂದೊಂದೇ ಫಿಶ್ಗೆ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ನೋಡಿ. ಚೆನ್ನಾಗಿ ಈ ರೀತಿಯಾಗಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ನೋಡಿ. ಹಾಗೆ ಸೈಡು ಕೂಡ ಈ ರೀತಿಯಾಗಿ ಹಚ್ಚೋಣ. ಈ ರೀತಿಯಾಗಿ ಎಲ್ಲ ಫಿಶ್ಗೂ ಇದೇ ರೀತಿಯಾಗಿ ಮಸಾಲೆನ ಹಚ್ಚಿಡೋಣ. ಈಗ ನಾವು ರುಬ್ಬಿಟ್ಕೊಂಡಿದ್ದ ಮಸಾಲೆ ನೋಡಿ, ಫಿಶ್ಗೆಲ್ಲ ಚೆನ್ನಾಗಿ ಕೋಟಿಂಗ್ ಕೊಟ್ಟಿದ್ದೀವಿ. ಇದನ್ನ ಫ್ರಿಜ್ಜಲ್ಲಿ 1/2 an hour ಇಟ್ಬಿಟ್ಟು ತರೋಣ, ಆಮೇಲೆ ಫ್ರೈ ಮಾಡೋಣ. ಹೇಗೆ ಬರುತ್ತೆ ಅಂತೇಳಿ ನೋಡೋಣ. ಬನ್ನಿ ಈಗ ಫಿಶ್ ಫ್ರೈ ಮಾಡೋಣ. 1/2 an hour ಆಯಿತು ಫ್ರಿಜ್ಜಲ್ಲಿ ಇಟ್ಟು. ಈಗ ಇದನ್ನ ಹೇಗೆ ಫ್ರೈ ಮಾಡೋದು ಅಂತೇಳಿ ನೋಡೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ. ಈಗ ಸ್ಟವ್ ಮೇಲೆ ನಾನು ಒಂದು ಪ್ಯಾನ್ನ ಕೂಡ ಇಟ್ಟಿದ್ದೀನಿ. ಈಗ ನಾನು ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತವ ಕಾಯ್ದಾದ್ಮೇಲೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ಎಣ್ಣೆ ಸಾಕು, ಜಾಸ್ತಿ ಬೇಕಾಗಲ್ಲ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಎಣ್ಣೆ ಸ್ವಲ್ಪ ಕಾಯಲಿ, ತುಂಬ ಕಾಯೋದು ಬೇಡ, ಯಾಕಂದರೆ ಹೊತ್ತೋಗುತ್ತೆ, ಮೇಲ್ಗಡೆ ಎಲ್ಲ ಫ್ರೈ ಆಗಿಬಿಡುತ್ತೆ, ಒಳಗಡೆ ಫಿಶ್ ಬೇಯೋದಿಲ್ಲ. ಹಾಗಾಗಿ ಸ್ಲಿಮ್ಮಲ್ಲೇ ಇಟ್ಕೊಂಡು ನಾವು ಫಿಶ್ ಫ್ರೈ ಮಾಡೋಣ. ಎಣ್ಣೆ ಈಗ ಕಾದಿದೆ, ತುಂಬ ಇಲ್ಲ, ನಮಗೆ ಬೇಕಾಗುವಂಥ ಟೆಂಪ್ರೇಚರಲ್ಲಿದೆ. ಈಗ ಫಿಶ್ನ ಈ ರೀತಿಯಾಗಿ ಫ್ರೈ ಮಾಡೋದಕ್ಕೆ ಇಡೋಣ.
ಚೆನ್ನಾಗಿ ಜೋರಾಗಿ ಇಡಬಾರ್ದು, ಇದನ್ನು ನಿಧಾನಾಗಿ ಇಟ್ಟು ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ. ಅವಾಗ ಒಳಗಡೆ ಫಿಶ್ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇದೇ ರೀತಿ ಒಂದು 3 ನಿಮಿಷ ಬೇಯಿಸ್ಕೋಬೇಕು. 3 ನಿಮಿಷ ಆದಮೇಲೆ ಮತ್ತೆ ತಿರುಗಿಸಿ ಹಾಕಿ ಮತ್ತೆ 3 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ, ಇನ್ನೊಂದು ನಿಮಿಷ ಬೇಯಲಿ, ಆಮೇಲೆ ತಿರುಗಿಸಿ ಹಾಕೋಣ. ಯಾವ ರೀತಿ ಬಂದಿದೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ಈಗ 3 ಮಿನಿಟ್ ಆಗಿದೆ. ಈಗ ಇದನ್ನ ತಿರುಗಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ. ಈ ರೀತಿಯಾಗಿ ಮತ್ತೆ ಉಲ್ಟಾ ಮಾಡೋಣ. ಹಾಗೆ ಇದನ್ನು ಕೂಡ ಉಲ್ಟಾ ಮಾಡೋಣ. ನೋಡಿ ಯಾವುದೇ ಕಾರಣಕ್ಕೂ ಮಸಾಲೆ ಬಂದ್ಬಿಟ್ಟು ಹೊರಗಡೆ ಎಣ್ಣೆಲಿ ಬಿಟ್ಟಿಲ್ಲ, ಫಿಶ್ಗೆ ಚೆನ್ನಾಗಿ ಕೋಟಿಂಗ್ ಆಗಿದೆ. ನೋಡಿ ಈಗ ಮಸಾಲೆ ಬೇಕಾದ್ರೆ ಎಕ್ಸ್ಟ್ರಾ ಕೂಡ ನಾವು ಇಲ್ಲಿ ಗ್ಯಾಪ್ ಇರೋ ಜಾಗದಲ್ಲಿ ಅಪ್ಲೈ ಮಾಡ್ಕೋಬೋದು ಸ್ವಲ್ಪ. ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪು ತಿರುಗಿಸಿ ಕೊಡ್ಬೋದು, ಚೆನ್ನಾಗಿರುತ್ತೆ. ಅವಾಗ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಜಾಸ್ತಿ ಮಸಾಲೆ ಇದ್ರೂ ಚೆನ್ನಾಗಿರಲ್ಲ. ಫಿಶ್ಗೆ ಎಷ್ಟು ಬೇಕೋ ಅಷ್ಟೇ ಕೋಟಿಂಗ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾವು ತೆಗೆಯೋಣ. ಸಾಕು, ಇಷ್ಟು ಫ್ರೈ ಆಗಿದ್ರೆ ಫಿಶ್ ಕೂಡ ಬೆಂದಿರುತ್ತೆ. ನೋಡಿ ಮೇಲೆ ಕೂಡ ಕ್ರಿಸ್ಪಿ ಆಗಿದೆ, ಜಾಸ್ತಿ ಮಸಾಲೆ ಕೂಡ ಇಲ್ಲ. ಫಿಶ್ಗೆ ಎಷ್ಟು ಬೇಕೋ ಅಷ್ಟೇ ಇದೆ. ತುಂಬ ಚೆನ್ನಾಗಿ ನೋಡಿ, ತವಾದಲ್ಲೂ ಅಷ್ಟೇ ಬಿಟ್ಟಿಲ್ಲ, ಅಂಟ್ಕೊಳ್ತಾ ಇಲ್ಲ. ತವಾ ಕೂಡ ಚೆನ್ನಾಗಿ ಫಿಶ್ಗೆನೆ ಅಂಟ್ಕೊಂಡಿದೆ. ತಿನ್ಬೇಕಾದ್ರೆ ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ ಈಗ ನಾವು ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೋಣ. ಬನ್ನಿ ಈಗ ಕರೆಕ್ಟಾಗಿ ರೆಡಿಯಾಗಿದೆ ಫಿಶ್ ಫ್ರೈ. ಈಗ ಸರ್ವಿಂಗ್ ಬೌಲ್ಗೆ ತೆಗೆಯೋಣ ಇದನ್ನ. ಮತ್ತೆ ಇನ್ನೊಂದು ಸರಿ ಹಾಕ್ತಾ ಇದ್ದೀನಿ 2 ಫಿಶ್ನ. ನೋಡಿ ಇದೇ ರೀತಿ ನಾನು ಈಗ ತೆಗೆದ್ನಲ್ಲ, ಅದೇ ರೀತಿಯಾಗಿ ಎಲ್ಲ ಫಿಶ್ನ ನಾನು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತೀನಿ. ಹೇಗೆ ಬಂದಿದೆ ಅಂತೇಳಿ ನೋಡೋಣ. ಬನ್ನಿ, ರಾಘು ಸ್ಟೈಲಲ್ಲಿ ರೆಡಿಯಾಗಿರುವಂಥ ಫಿಶ್ ಫ್ರೈ ಹೇಗಿದೆ ಅಂತೇಳಿ ನೋಡಿ. ನೋಡೋದು ಕೂಡ ಎಷ್ಟು ಚೆನ್ನಾಗಿ ಫ್ರೈ ಆಗಿ ತುಂಬ ಚೆನ್ನಾಗಿದೆಯೋ, ಹಾಗೆ ತಿನ್ನೋದು ಕೂಡ ಸೂಪರ್ ಆಗಿರುತ್ತೆ. ತಿಂತಾ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಆ ರೀತಿಯಾಗಿದೆ. ನಾನು ಹೇಳ್ಕೊಟ್ಟಿರುವಂಥ ಮಸಾಲೆನ ಕರೆಕ್ಟ್ ರೇಷನಲ್ಲಿ ಹಾಕಿ ಮಾಡಿದ್ರೆ ಫಿಶ್ನಲ್ಲಿ ಯಾವುದೇ ಕಾರಣಕ್ಕೂ ಫಿಶ್ ಬಿಟ್ಟು ತವಾದಲ್ಲಿ ಅಂಟ್ಕೊಳ್ಳೋದಿಲ್ಲ. ಹಾಗೆ ಫಿಶ್ಗೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ತಿಂತಾ ಇದ್ದರೆ ಕ್ರಿಸ್ಪಿಯಾಗಿ, ಹಾಗೆ ಒಳಗಡೆ ಸ್ಮೂತಾಗಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ತಿಂತಾ ಇದ್ದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಹೆಚ್ಚು ಖಾರನೂ ಇಲ್ಲ. ಹಾಗಾಗಿ ಬಂದ್ಬಿಟ್ಟು ನಾನು ಒಂದೇ ರೇಷನಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತಿನ್ಬೋದು. ಆ ರೇಷನಲ್ಲಿ ಹೇಳಿದ್ದೀನಿ ನಿಮಗೆ ಮಸಾಲೆ ಯಾವ ರೀತಿ ಮಾಡ್ಕೋಬೇಕು ಅಂಥೇಳಿ. ಒಮ್ಮೆ ಈ ರೀತಿ ಮನೇಲಿ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.